ಆತ್ಮೀಯ ವೀಕ್ಷಕರೇ, ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು FA3 ಅಂದರೆ ಥರ್ಡ್ ಅಚೀವ್ಮೆಂಟ್ ಟೆಸ್ಟ್ 2025 ಇದರ ಕ್ವಶನ್ ಪೇಪರ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗೇನೆ ಈ ಕ್ವಶನ್ ಪೇಪರ್ ಜೊತೆಗೆ ಕೀ ಆನ್ಸರ್ನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಯಾರಿಗಾದ್ರೂ ಬೇಕಾದರೆ ದಯಮಾಡಿ ನಾವು ಡೌನ್ಲೋಡ್ ಮಾಡ್ಕೋಬೋದು, ಅದನ್ನು ಬಳಸ್ಕೋಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ. ಮತ್ತು ನಿಮಗೆ ಬೇಕಾದ ವಿಷಯಗಳನ್ನು ಯಾವ್ದು ವಿಡಿಯೋ ಮಾಡಬೇಕು ಅಂತ ಕೇಳಬೇಕು ಅಂತಿದ್ದೀರಿ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಮತ್ತು ವಿಡಿಯೋ ಬಗ್ಗೆನೂ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ಕ್ವಶನ್ ಪೇಪರ್ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಥರ್ಡ್ ಅಚೀವ್ಮೆಂಟ್ ಟೆಸ್ಟ್ 2025 FA3 ಸಬ್ಜೆಕ್ಟ್ ಇಂಗ್ಲಿಷ್, ಮಾರ್ಕ್ಸ್ 20, ಟೈಮ್ 45 ಮಿನಿಟ್ಸ್, ಕ್ಲಾಸ್ 10. ಮೊದಲನೇದಾಗಿ ನಾವು 4 ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದೀವಿ. ಒಂದನೇ ಮೇನಲ್ಲಿ ಡೂ ಆಸ್ ಡೈರೆಕ್ಟೆಡ್ ಅಂತ ಹೇಳಿ, ಅದರ ಅಡಿಯಲ್ಲಿ 4 ಪ್ರಶ್ನೆಗಳು ಅಂತ ಹೇಳಿದರೆ, ಮೊದಲನೇದು ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಎರಡನೇದು ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಸೂಟಬಲ್ ಲಿಂಕ್. ಮೂರನೇದು ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ನಾಲ್ಕನೇದು ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಮೊದಲನೇದನ್ನ ನೋಡಿದ್ರೆ ಪ್ರಶ್ನೆ ಈ ರೀತಿ ಇದೆ: ಉಷಾ ಈಸ್ ವರ್ಕಿಂಗ್ ಇನ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ. ಇಲ್ಲಿ ಸೂಟಬಲ್ ಆರ್ಟಿಕಲ್ ಅನ್ನ ಹಾಕಬೇಕಾಗುತ್ತೆ. ಎರಡನೇ ಪ್ರಶ್ನೆ, ರಾಜು ಡ್ಯಾಶ್ ಹಿಸ್ ಫ್ರೆಂಡ್ ವರ್ ಪ್ಲೇಯಿಂಗ್ ಚೆಸ್. ಇಲ್ಲಿ ಸೂಟಬಲ್ ಲಿಂಕರ್ ಅಥವಾ ಕಂಜಂಕ್ಷನ್ ಅನ್ನ ಹಾಕಬೇಕಾಗುತ್ತೆ. ಮೂರನೇ ಪ್ರಶ್ನೆ ಪ್ರಿಪೋಸಿಷನ್ ಬಗ್ಗೆ, ದ ಡಾಗ್ ಜಂಪ್ಡ್ ಡ್ಯಾಶ್ ದ ರಿವರ್. ಇಲ್ಲಿ ಸೂಟಬಲ್ ಪ್ರಿಪೋಸಿಷನ್ ಹಾಕಬೇಕಾಗುತ್ತೆ. ನಾಲ್ಕನೇ ಪ್ರಶ್ನೆ, ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದನ್ನು ನಾವು ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಮಾಡಬೇಕಾಗುತ್ತೆ. ಗಂಗಾ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ಅವರ್ ಕ್ಲಾಸ್ ಅಂತ ಇದೆ, ಅದನ್ನು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗುತ್ತೆ. ಇದು 4 ಪ್ರಶ್ನೆಗಳಿಗೂ ತಲಾ ಒಂದರಂತೆ 4 ಅಂಕಗಳನ್ನು ಪಡೀತಾರೆ. ನೆಕ್ಸ್ಟ್ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. 3 ಪ್ರಶ್ನೆ ಇದೆ, 5, 6 ಮತ್ತು 7. ಈ 3 ಪ್ರಶ್ನೆಗಳಿಗೆ ತಲಾ 2 ಅಂಕಗಳನ್ನು ಪಡೀತಾರೆ. 5ನೇ ಪ್ರಶ್ನೆ, ಹೌ ಕ್ಯಾನ್ ಯು ಸೇ ದಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್. ಇದು ಕಾನ್ಸೆಪ್ಟ್ ಪಾಠದಿಂದ ತಗೊಂಡಿರ್ತಕ್ಕಂಥ ಪ್ರಶ್ನೆ. ಅನಂತ್ ಒಬ್ಬ ಕ್ಷಣಾಕ್ಷಮತೆ ಹುಡುಗ ಅಂತ ಹೇಗೆ ಹೇಳ್ತೀರಾ? 6ನೇ ಪ್ರಶ್ನೆ, ಹನೀಫ್ ವಾಸ್ ಅ ಯಂಗ್ ಮ್ಯಾನ್ ವಿತ್ ವೆರಿ ಟಾಲೆಂಟ್ಸ್ ಅಂಡ್ ಇಂಟ್ರೆಸ್ಟ್. ಇಲ್ಲುಸ್ಟ್ರೇಟ್ ದ ಸ್ಟೇಟ್ಮೆಂಟ್. ಹನೀಫ್ ಒಬ್ಬ ವೆರಿ ಟಾಲೆಂಟ್ ಇರ್ತಕ್ಕಂಥ ಮತ್ತು ಇಂಟ್ರೆಸ್ಟ್ ಇರ್ತಕ್ಕಂಥ ಒಬ್ಬ ಯಂಗ್ ಮ್ಯಾನ್ ಆಗಿದ್ದ. ಇದಕ್ಕೆ ಇಲುಸ್ಟ್ರೇಷನ್ ಕೊಡಬೇಕಾಗುತ್ತೆ ಈ ಸ್ಟೇಟ್ಮೆಂಟ್ಗೆ. 7ನೇ ಪ್ರಶ್ನೆ, ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಜಾರ್ಜ್ ಪ್ಲೇಯರ್. ಜಾರ್ಜ್ ಪೊಯಮ್ 2 ಪದ್ಯದಿಂದ ಬಂದಿರತಕ್ಕಂಥ 2 ಅಂಕದ ಪ್ರಶ್ನೆ ಇದು. ಸಾಮಾನ್ಯವಾಗಿ ಮೈನ್ ಎಕ್ಸಾಮ್ಗೆ ಇದರಿಂದ 3 ಅಂಕಕ್ಕೆ ಪ್ರಶ್ನೆಯನ್ನ ಕೇಳ್ತಾರೆ, ಆದರೆ ನಾವಿಲ್ಲಿ 2 ಅಂಕಕ್ಕೆ ತಗೊಂಡಿದ್ದೀವಿ. ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಜಾರ್ಜ್ ಪ್ಲೇಯರ್. ಜಾರ್ಜ್ ಪ್ಲೇಯರ್ನ ಫಿಸಿಕಲ್ ಅಪಿಯರೆನ್ಸ್ ಹೇಗಿತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಮೂರನೇ ಮುಖ್ಯ ಪ್ರಶ್ನೆ ಈ ರೀತಿ ಇದೆ: ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಅಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಒಂದು ಎಕ್ಸ್ಟ್ರಾಕ್ಟ್ ಅನ್ನ ಕೇಳಿದ್ದೀವಿ, ಆ ಎಕ್ಸ್ಟ್ರಾಕ್ಟ್ಗೆ 3 ಪ್ರಶ್ನೆಗಳಿರುತ್ತೆ. ಇದು ಮೈನ್ ಎಕ್ಸಾಮ್ ಅಲ್ಲೂ ಕೂಡ ಈ ಪಾಠದಿಂದ ಅಂದ್ರೆ ದ ಡಿಸ್ಕವರಿ ಪಾಠದಿಂದ ಎಕ್ಸ್ಟ್ರಾಕ್ಟೇ ಬರುತ್ತೆ. ಇಲ್ಲಿ ಆ ಎಕ್ಸ್ಟ್ರಾಕ್ಟ್ ಯಾವುದು ಅಂತ ನೋಡೋಣ. ಪ್ರಶ್ನೆ 8, ಐ ಡೋಂಟ್ ಸ್ಪೀಕ್ ಟು ದೆಮ್, ಐ ಹೇಟ್ ದೆಮ್. ನಾನು ಅವ್ರ ಜೊತೆ ಮಾತಾಡಲ್ಲ, ಅವರನ್ನು ನಾನು ವಿರೋಧಿಸ್ತೀನಿ, ತಿರಸ್ಕಾರ ಮಾಡ್ತೀನಿ. ಅದಕ್ಕೆ
ಮೂರು ಪ್ರಶ್ನೆಗಳು, ಆ ಸ್ಟೇಟ್ಮೆಂಟ್ಗೆ ಮೂರು ಪ್ರಶ್ನೆಗಳು ಈ ರೀತಿ ಇದೆ. ಎ, ಹೂ ಡಸ್ ಐ ರೆಫರ್ ಟು? ಇಲ್ಲಿ ಐ ಅಂದ್ರೆ ಯಾರು. ಹೂ ಡಸ್ ದೆಮ್ ರೆಫರ್ ಟು? ದೆಮ್ ಅಂದ್ರೆ ಯಾರು. ಸಿ, ವೈ ಡಿಡ್ ದ ಸ್ಪೀಕರ್ ಹೇಟ್ ದೆಮ್? ಯಾಕೆ ಇಲ್ಲಿ ಸ್ಪೀಕರು ಅವ್ರನ್ನ ಹೇಟ್ ಮಾಡ್ತಾನೆ ಅಂತಕ್ಕಂಥದ್ದು. ನೆಕ್ಸ್ಟ್ 4ನೇ ಮುಖ್ಯ ಪ್ರಶ್ನೆಯಲ್ಲಿ ಡೆವಲಪ್ ಅ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಒಂದು ಸ್ಟೋರಿಯ ಕ್ಲೂಗಳನ್ನ ಕೊಟ್ಟಿದ್ದೀವಿ, ಅದನ್ನ ನೋಡಿಕೊಂಡು ಒಂದು ಸ್ಟೋರಿಯನ್ನ ಡೆವಲಪ್ ಮಾಡಬೇಕಾಗಿರ್ತದೆ ಇಲ್ಲಿ, ಮತ್ತೆ ಅದಕ್ಕೆ ಮಾರಲ್ ಅನ್ನು ಕೂಡ ಬರಿಬೇಕಾಗಿರ್ತದೆ. ಇದು 3 ಅಂಕದ ಪ್ರಶ್ನೆ. ಮೇನ್ ಎಕ್ಸಾಮ್ ಅಲ್ಲೂ ಕೇಳ್ತಾರೆ. ನಾವಿಲ್ಲಿ ಕೇಳಿರ್ತಕ್ಕಂಥದ್ದು, ಆನ್ ಓಲ್ಡ್ ವುಮನ್ ಡ್ಯಾಶ್ ಗ್ರೀಡಿ ಡ್ಯಾಶ್ ಹ್ಯಾಡ್ ಅ ಗೂಸ್ ಡ್ಯಾಶ್ ಲೇಡ್ ಅ ಗೋಲ್ಡನ್ ಎಗ್ ಎವ್ರಿ ಡೇ. ಇಷ್ಟು ನೋಡ್ಬಿಟ್ರೆ ನಮ್ಗೆ ಗೊತ್ತಾಗ್ಬಿಡ್ತು ಇದು ಒಬ್ಬ ವಯಸ್ಸಾದ ಮುದುಕಿ ಮತ್ತು ಒಂದು ಗೂಸ್, ಅದ್ರ ಬಗ್ಗೆ ಇರತಕ್ಕಂಥ ಸ್ಟೋರಿ. ಆ ಮುದುಕಿ ತುಂಬಾ ಹಸಬುರುಕಳಾಗಿರ್ತಾಳೆ. ಆ ಒಂದು ಗೂಸ್, ಅವಳ ಹತ್ರ ಇರ್ತಕ್ಕಂಥ ಒಂದು ಗೂಸ್ ಡೈಲಿನೇ ಗೋಲ್ಡನ್ ಎಗ್ ಅನ್ನ ಇಡ್ತಾ ಇರುತ್ತೆ. ಈ ಸ್ಟೋರಿ ಮೊದಲೇ ಕೇಳಿದ್ರೆ ಸಡನ್ ಆಗಿ ನಮ್ಗೆ ಬಂದ್ಬಿಡುತ್ತೆ ನಮ್ಮ ಮೈಂಡ್ಗೆ. ಆವಾಗ ನಾವು ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಅಥವಾ ಆ ಸ್ಟೋರಿನ ಡೆವಲಪ್ ಅನ್ನ ಮಾಡ್ಬೋದು ಅಂತಕ್ಕಂಥದ್ದು. ಎಸ್, 5ನೇ ಮುಖ್ಯ ಪ್ರಶ್ನೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸಸ್. 8ರಿಂದ 10 ವಾಕ್ಯಗಳಲ್ಲಿ ಉತ್ತರ ಬರೀರಿ ಅಂತ ಇದೆ. 5ನೇ ಮುಖ್ಯ ಪ್ರಶ್ನೆಯಲ್ಲಿ ಪ್ರಶ್ನೆ ನಂಬರ್ 10. ಇನ್ ದ ಪೋಯಮ್ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್, ದ ಪೋಯಟ್ ಹೈಲೈಟ್ಸ್ ಫೈತ್ ಅಂಡ್ ಹೋಪ್. ಇಲ್ಲುಸ್ಟ್ರೇಟ್. ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಅಲ್ಲಿ ಕವಿ ಹೈಲೈಟ್ ಮಾಡ್ತಾರೆ ಫೈತ್ ಮತ್ತೆ ಹೋಪ್ ಅನ್ನ. ಇದನ್ನ ಇಲ್ಲುಸ್ಟ್ರೇಟ್ ಮಾಡ್ರಿ ಅಂತ ಹೇಳಿದ್ದಾರೆ. ನಾವಿಲ್ಲಿ ಬರಿಬೇಕಾಗಿರೋದು ಸಮ್ಮರಿ, ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ನ ಸಮ್ಮರಿ. ಮಾಡೆಲ್ ಕ್ವಶನ್ ಪೇಪರ್ ಪ್ರಕಾರ 1ನೇ ಪದ್ಯ, 4ನೇ ಪದ್ಯ ಮತ್ತು 6ನೇ ಪದ್ಯ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, ದ ಸಾಂಗ್ ಆಫ್ ಇಂಡಿಯಾ ಅಂಡ್ ದ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್, ಈ 3ಅನ್ನ 4 ಅಂಕದ ಸಮ್ಮರಿಗಳಾಗಿ ಕೇಳ್ತಾರೆ. ಈ 3ರಲ್ಲಿ ಯಾವುದಾದ್ರೂ ಒಂದನ್ನ ನಾವು ಬರಬೇಕಾಗ್ತದೆ. ಹಾಗೇನೆ ಈ FA3ಗೆ ನಾವು ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ನ ಸಮ್ಮರಿಯನ್ನ ಕೇಳಿದ್ದೀವಿ. ಅದನ್ನ ಬರೆದ್ರೆ 4 ಅಂಕಗಳನ್ನ ಪಡಿತಾರೆ ಮಕ್ಕಳು. ಹಾಗೇನೆ ಇದಕ್ಕೆ ಕೀ ಆನ್ಸರ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದೀವಿ. ಇದನ್ನ ನೀವು ಬೇಕಾದ್ರೆ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ PDF ಲಿಂಕ್ ಮೂಲಕ ನೀವು ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇಷ್ಟೋ ತನಕ ತಾವೆಲ್ಲರೂ ಇದನ್ನ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.